ಇವತ್ತಿನ ಟಾಪಿಕ್ ಬಂದು PRK ಅಂದರೆ ಲ್ಯಾಸಿಕ್ ಐ ಆಪರೇಷನ್. So there will be two types of operation, guys. ಐಗೆ ಫಸ್ಟ್ ಒನ್ ಬಂದು PRK, ಇನ್ನೊಂದು ಬಂದು ಲ್ಯಾಸಿಕ್. ನೀವು ತುಂಬ ಜನದ ಹತ್ರ ಕೇಳಿರ್ತೀರ, ಎಲ್ಲ ಪ್ರತಿಯೊಬ್ಬರನ್ನು ಲ್ಯಾಸಿಕ್ ಅಂತಿರ್ತಾರೆ. ಸೊ ಎಕ್ಸಾಕ್ಟ್ಲಿ ಲ್ಯಾಸಿಕ್ ಅಲ್ಲ, ಅದು PRK ಮಾಡಿಸಿದ್ರೆ ತುಂಬ ಒಳ್ಳೆಯದು. ನಾವು ಮಾಡಿಸಿರೋದು PRK. ಇಟ್ ವಾಸ್ ಎಕ್ಸಾಕ್ಟ್ಲಿ 1.5 year ಬ್ಯಾಕ್, ಸೆಪ್ಟೆಂಬರ್ 2024 ಸೊ PRKಲಿ ಏನು ಮಾಡ್ತಾರೆ ಎಕ್ಸಾಕ್ಟ್ಲಿ ಅಂದರೆ, ನಮ್ಮ ಕಾರ್ನಿಯಾ ಇರುತ್ತಲ್ಲ, ಕಾರ್ನಿಯಾ ಮೇಲೆ ಒಂದು ಫ್ಲಾಪ್ ಇರುತ್ತೆ. ಆ ಫ್ಲಾಪನ್ನು ತೆಗೆದುಬಿಟ್ಟು ಕಂಪ್ಲೀಟಾಗಿ ರಿಮೂವ್ ಮಾಡ್ತಾರೆ. ಅದೇ PRK. ಸೊ ಆ ಫ್ಲಾಪನ್ನು ಸ್ವಲ್ಪ ರಿಮೂವ್ ಮಾಡಿಬಿಟ್ಟು ಆಪ್ರೇಟ್ ಮಾಡಿ ಮತ್ತೆ ಕ್ಲೋಸ್ ಮಾಡ್ತಾರೆ. ಅದು ಲ್ಯಾಸಿಕ್. ಸೊ ಇದು ಮೇನ್ ಥಿಂಗ್. ಸೊ PRKಲಿ ತುಂಬ ಅಂದರೆ ತುಂಬ ಪೇನ್ ಆಗುತ್ತೆ, ಯಾಕಂದರೆ ಅದೊಂದು ಇಂಜ್ಯೂರ್ಡ್ ಪಾರ್ಟ್ ಥರ ಇರುತ್ತೆ. ಮತ್ತೆ ರಿಕವರಿ ಬಂದು ತುಂಬ ಸ್ಲೋ. ಲ್ಯಾಸಿಕಲ್ಲಿ ಏನಂದರೆ ವಿತಿನ್ 3 to 1 ವೀಕಲ್ಲೇ ನಿಮಗೆಲ್ಲ ನೀಟಾಗಿ ಕಾಣುತ್ತೆ ಲ್ಯಾಸಿಕ್ ಮಾಡಿಸ್ಬಿಟ್ರೆ. ಆ್ಯಂಡ್ ಕಾರ್ನಿಯಾ ಡ್ಯಾಮೇಜ್ ಕೂಡ ಅಷ್ಟೇ. ಲ್ಯಾಸಿಕಲ್ಲಿ ನಿಮಗೆ ತುಂಬ ಜಾಸ್ತಿ ಡ್ಯಾಮೇಜ್ ಆಗುತ್ತೆ, ಅಂದರೆ ಸೆಲ್ಸ್ ಡ್ಯಾಮೇಜ್ ತುಂಬ ಜಾಸ್ತಿ ಆಗುತ್ತೆ. ಬಟ್ ಇದರಲ್ಲಿ PRKಲ್ಲಿ ಏನಂದರೆ ಅಷ್ಟೊಂದು ಡ್ಯಾಮೇಜ್ ಆಗಲ್ಲ. ಮತ್ತು ಹೆಂಗೆ ಹೇಳ್ಬೋದು ಅಂದರೆ, ಒಂದು ಮೊಬೈಲ್ನ ಎಷ್ಟೇ ಹಾರ್ಡಾಗಿ ಯೂಸ್ ಮಾಡಿದ್ರೂ ಏನಾಗಲ್ಲ ಅಲ್ವಾ. ಸೊ ಲೈಕ್ ದಟ್ PRK ಮಾಡಿಸಿದ್ರೆ ನಿಮ್ಮ ಕಣ್ಣು ಎಷ್ಟೇ ಹಾಳಾದ್ರೂ ಮುಂದೆ ಯು ಕ್ಯಾನ್ ಗೆಟ್ ಇಟ್ ರೆಡಿ ಮತ್ತೆ ಆ ಥರ. ನಮಗೆ ಇದು ಕಂಪ್ಲೀಟಾಗಿ ಮಾಡಿಸಿದ್ದು ನಾವು ನಾರಾಯಣ ನೇತ್ರಾಲಯದಲ್ಲಿ. ಇಟ್ ಕಾಸ್ಟೆಡ್ ಅಸ್ ಅರೌಂಡ್ 1 lakh ಪರ್ ಹೆಡ್, ಈಚ್ 1 lakh ಆಯಿತು. ಸೊ ನಾನು ಅದಕ್ಕಿಂತ ಮುಂಚೆ ಫಸ್ಟ್ ಐ ಟೆಸ್ಟ್ ಮಾಡಿಸಿದಾಗ ದೇರ್ ವಾಸ್ ಎ ಸ್ಮಾಲ್ ಪ್ರಾಬ್ಲಮ್ ಇನ್ ಮೈ ಐ. ಏನು ಅಂದರೆ, ನರ್ವ್ ಇರುತ್ತಲ್ಲ, ಆ ನರ್ವ್, ಪ್ರತಿ ಒಂದು ನರ್ವ್ ಮೇಲೆ ನನಗೆ ಚಿಕ್ಕದಾಗಿ ಡಾಟ್ ಇತ್ತು. ಸೊ ಅದೇ ಥರ ಇವಾಗ ಸೈಕಲ್ ಅದೆಲ್ಲ ಹೆಂಗೆ ವೆಲ್ಡಿಂಗ್ ಮಾಡಿ ಹೋಲ್ ಎಲ್ಲ ಫಿಲ್ ಮಾಡ್ತೀವಿ, ಅದೇ ಥರ ನನಗೂ ಮಾಡಬೇಕಿತ್ತು. ಸೊ ಐ ವೆಂಟ್ ಥ್ರೂ ಅಟ್ಲೀಸ್ಟ್ 4 to 5 months ಆಫ್ ಎವ್ರಿ ಸಿಂಗಲ್ ಡೇ ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದೆ, ಮಾರ್ನಿಂಗ್ ಟಿಲ್ ಈವ್ನಿಂಗ್. ಪ್ರತಿ ಒಂದು ಅಗ್ಲಗ್ಲ ನೋಡಬೇಕಿತ್ತು. ಸೊ ವಿ ಟುಕ್ ಹಂಡ್ರೆಡ್ಸ್ ಆಫ್ ಡಾಕ್ಟರ್ಸ್, ಎಲ್ಲ ತೆಗ್ದು ಹಂಡ್ರೆಡ್ಸ್ ಆಫ್ ಡಾಕ್ಟರ್ಸ್ ಹತ್ರ ನಾವು ಕೇಳಿ ಎಲ್ಲ ಮಾತಾಡಿ ಆಮೇಲೆ PRK ಮಾಡಿಸಿದ್ವಿ. ಸೊ ಫಸ್ಟ್ ಆಫ್ ಆಲ್ ನಾವು ಇದು ಲ್ಯಾಸಿಕ್ ಆಪರೇಷನ್ ಏನಕ್ಕೆ ಸೆಲೆಕ್ಟ್ ಮಾಡಿದ್ದು ಅಂತ ಅಂದರೆ, ಚಿಕ್ಕ ವಯಸ್ಸಿಂದ ನಮಗೆ ಒಂಥರ 10th ಇಂದನೇ ಬಂದ್ಬಿಡ್ತು ಐಸೈಟ್. ನಾವು ತುಂಬ ಓದ್ತಾ ಇದ್ವಿ 10th ಮತ್ತು 2nd PU. ಮತ್ತು ಅದೇನಂದರೆ, ಇವಾಗ ಈಜು ಹೊಡಿಯೋಕೆ ಹೋದರೆ, ಸ್ವಿಮ್ ಮಾಡೋಕೆ ಹೋದರೆ ನೀಟಾಗಿ ಆಗ್ತಿರಲಿಲ್ಲ. ಬಾಕ್ಸಿಂಗ್ ಹೋದರೆ ಬಾಕ್ಸಿಂಗ್ ಮಾಡೋಕೆ ಆಗ್ತಿರಲಿಲ್ಲ. ಸ್ವೆಟ್ ಎಲ್ಲ ಬರ್ತಾಯಿತ್ತು, ಅಗ್ಲಾಗ್ಲೇ ಒರೆಸ್ಕೋಬೇಕಿತ್ತು. ಇಟ್ ಇರಿಟೇಟ್ಸ್ ಅಸ್ ಎ ಲಾಟ್. ನಮ್ಮ ಥರ ಇವಾಗ ಫಿಸಿಕಲಿ ಆ್ಯಕ್ಟಿವ್ ಪರ್ಸನ್ಸ್ಗೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ನಾವು ಏನು ಅಂದರೆ, 10th ಇಂದ ಐ ಗ್ಲಾಸಸ್ ಎಲ್ಲ ಹಾಕೋಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ವಿ ಹ್ಯಾವ್ ಸ್ಪೆಂಡ್ ಲಾಟ್ ಆಫ್ ಮನಿ ಆನ್ ಇಟ್. ಡಿಫ್ರೆಂಟ್ ಫ್ರೇಮ್ಸ್, ಡಿಫ್ರೆಂಟ್ ಪಾಯಿಂಟ್ ಚೇಂಜ್ ಆಗ್ತಾನೆ ಇತ್ತು. ತುಂಬ ಅಂದರೆ ತುಂಬ ಮನಿ ಸ್ಪೆಂಡ್ ಮಾಡಿಬಿಟ್ಟಿದ್ವಿ ಅದ್ರ ಮೇಲೆ. ಸೊ ಫೈನಲಿ ವಿ ಆರ್ ಔಟ್ ಆಫ್ ದಿಸ್ ಲೂಪ್. ಇವಾಗ ನಮಗೆ ಐ ತುಂಬಾ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಮತ್ತು ನಮಗೊಂದು ಡ್ರಾಪ್ ಕೊಟ್ಟಿದ್ದಾರೆ. ಆ ಡ್ರಾಪ್ನ, ತುಂಬ ಡ್ರಾಪ್ಸ್ ಇರುತ್ತೆ ನಿಮಗೆ PRK ಆಪ್ರೇಷನ್ ಆಗಿದ ತಕ್ಷಣ. ಅಟ್ಲೀಸ್ಟ್ ಎವ್ರಿ ಡೇ ಅಲಾರಾಮ್ ಇಟ್ಕೊಂಡು ನಾವು ಐ ಡ್ರಾಪ್ಸ್ ಹಾಕ್ತಾ ಇದ್ವಿ. ಸೊ ದಿಸ್ ಹೌ ಇಟ್ ಈಸ್ ಲಿಟಲ್ ಡಿಫಿಕಲ್ಟ್. ಇಲ್ಲಿ ಕಾಣ್ತಿದೆ ಅಲ್ಲ, ಅದೇ ಆಪರೇಷನ್ ಆಗಿದ್ಮೇಲೆ ನೆಕ್ಸ್ಟ್ ಒಂದು 10 minutes ಆದಮೇಲೆ ತೆಗ್ದಿತ್ತು ಅದ್ರ ಪಿಕ್ಚರು. ಸೊ ಅದೆಷ್ಟು ಹಾರಿಬಲ್ ಆಗಿತ್ತು ಅಂದರೆ, ಆ ಪೇಯ್ನು ಮ್ಯಾಕ್ಸಿಮಮ್ 5 minutesಗೆಲ್ಲ ಮುಗ್ದೋಗ್ಬಿಡ್ತು ಆಪ್ರೇಷನ್. ಅದಾಗಿದ್ದು 10 minutes ಆದಮೇಲೆ ಅನೆಸ್ಥೇಷಿಯಾ ಪವರಲ್ಲಿ ಹೋದ್ಮೇಲೆ ಪೇಯ್ನ್ ಸ್ಟಾರ್ಟ್ ಆಯಿತು. ಹಾರಿಬಲ್, ಅದು ಮಾತ್ರ ಟೆರಿಬಲ್ ಪೇನ್. ಅದು ಒಂಥರ ಕಣ್ಣು ಓಪನ್ ಮಾಡಿ ಮರಳಾಕ್ಬಿಟ್ಟು ಹಿಂಗೆ ಉಜ್ಜಿದ್ರೆ ಹೆಂಗಿರುತ್ತಲ್ವ, ಅಂಥ ಪೇನ್ ಫಾರ್ 3 days. ಸೊ ಅದೇ ಥರನೇ ಪೈನ್ ಇರುತ್ತೆ. ಬಟ್ ಮೈನ್ ಥಿಂಗ್ ಏನು ಅಂದರೆ, ನಿಮಗೆ ಅಟ್ಲೀಸ್ಟ್ 1 month ಆಗುತ್ತೆ ನಿಮಗೆ ಐ ತುಂಬ ಕ್ಲಿಯರಾಗಿ ಕಾಣೋಕ್ಕೆ. ಬಟ್ ಇಟ್ ಈಸ್ ಫಾರ್ ಅವರ್ ವೆಲ್ನೆಸ್. ಯಾಕೆಂದರೆ ಇವಾಗ ಲ್ಯಾಸಿಕ್ ಮಾಡಿಸಿದವ್ರದ್ದು ಕಣ್ಣು ನಮ್ಮಷ್ಟು ಸ್ಟೇಬಲ್ ಇರಲ್ಲ 30 or 45 years ಆದಮೇಲೆ. ಸೊ ನಮ್ಮ ಕಣ್ಣು ತುಂಬ ಅಂದರೆ ತುಂಬ ಸ್ಟೇಬಲ್ ಆಗಿರುತ್ತೆ. ಆ್ಯಸ್ ವಿ ಆರ್ ಗೋಯಿಂಗ್ ಟು ಜಾಯಿನ್ ದ ಇಂಡಿಯನ್ ಆರ್ಮಿ, ನಾವು SSB ಎಲ್ಲ ಕೊಡ್ತಾ ಇರೋ ಕಾರಣದಿಂದ PRK ಮಾಡಲೇಬೇಕು ಅಂತ ಡಾಕ್ಟರ್ ನಮ್ಗೆ ಸಜೆಸ್ಟ್ ಮಾಡಿದ್ದು. ವಿ ಆರ್ ಟೋಟಲಿ ಫೈನ್ ನಾವು. ಸೊ ಇಫ್ ಯು ವಾಂಟ್ ಟು ಗೆಟ್ ಯುವರ್ ಐ ಕರೆಕ್ಟೆಡ್, ದೆನ್ ಯು ಕ್ಯಾನ್ ಗೋ ಫಾರ್ PRK ರಾದರ್ ದ್ಯಾನ್ ಗೋಯಿಂಗ್ ಫಾರ್ ಲ್ಯಾಸಿಕ್. ಮತ್ತು ತುಂಬಾ ಟೆಸ್ಟ್ ಮಾಡಿಸಿದ್ರೆ ಒಳ್ಳೆಯದು. ಲೈಕ್ ಈ ವಾಸನೈಕರ್ ಆಗಿರ್ಬೋದು, ಅದು ಇದು ಬೇರೆ ಕಂಪ್ನೀಸ್ ಎಲ್ಲ ಹೇಳ್ತಿರ್ತಾರೆ, ಇವತ್ತೆಲ್ಲ ಟೆಸ್ಟ್ ಮಾಡಿ ನಾಡಿದ್ದಾಗಲೇ ಮಾಡಿಬಿಡೋಣ ಐ ಆಪ್ರೇಷನ್. ಹಂಗೆ ಮಾಡೋಕ್ಕೆ ಹೋಗ್ಬೇಡಿ ಯಾವತ್ತಿದ್ರು. ಬಟ್ ಗೋ ಫಾರ್ ಅನದರ್ 1 or 2, 3 months ಆ ಸೆಷನ್ಸ್ ಎಲ್ಲ ಹೋಗಿ, ನರ್ವ್ಸ್ ಎಲ್ಲ ಏನು ಕ್ವಾಲಿಟಿ ಏನು ಚೆನ್ನಾಗಿದೆಯಾ, ಕಾರ್ನಿಯಾ ಥಿಕ್ನೆಸ್ ಮತ್ತು ಹೆಂಗಿದೆ, ಅದನ್ನೆಲ್ಲ ಗೋ ಥ್ರೂ ಆಲ್ ದೋಸ್ ಥಿಂಗ್. Okay guys, so that's it for this session. We have talked about our eye operation. ನೆಕ್ಸ್ಟ್ ಟಾಪಿಕ್ ಏನು ಅಂದರೆ, ನಮ್ಮಮ್ಮ ಒಂದ್ಸಲಿ ಸಪೋಟ, ಐ ಮೀನ್ ಚೀಕು ತಿನ್ಬೇಕಾದ್ರೆ ಆ ಸೀಡ್ ಇರುತ್ತಲ್ಲ, ಆ ಸೀಡ್ ವೆಂಟ್ ಇನ್ ಟು ಹರ್ ರೆಸ್ಪಿರೇಟರಿ ಸಿಸ್ಟಮ್ ನಿಯರ್ ದ ಲಂಗ್ಸ್.
ಸೊ ಆ ಪಾರ್ಟ್ನ ನಾವು ನಿಯರ್ ದ ಲಂಗ್ಸ್ ಅಲ್ಲ ಬ್ರೋ, ಇಟ್ ವೆಂಟ್ ಇನ್ಸೈಡ್ ದ ಲಂಗ್ಸ್. ಲಂಗ್ಸ್ ಹತ್ರ ಫುಡ್ ಪೈಪ್ ಒಳಗೆ ಹೋಗೋ ಬದಲು ಇಟ್ ವೆಂಟ್ ಇನ್ ಟು ದ ಲಂಗ್ಸ್ ಪೈಪ್ ಆಕ್ಚುಲಿ. ಸೊ ಅದ್ರ ಬಗ್ಗೆ ಮಾತಾಡೋಣ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್ಡ್. ಬಾಯ್. ಬೈ ಎಸ್.